ಎಲ್ರಿಗೂ ನಮಸ್ಕಾರ. ಸ್ಮಯ ಕಲಿಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹಣದ ಆಕರ್ಷಣೆ ಮಾಡೋ ವಿಧಾನ ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ರೀತಿ ಹಣದ ಆಕರ್ಷಣೆ ಮಾಡ್ಬೋದು, ಏಕೆಂದರೆ ಹಣದ ಅವಶ್ಯಕತೆ ಪ್ರತಿಯೊಬ್ಬರಿಗೂ ಕೂಡ ಇದ್ದೇ ಇರುತ್ತೆ. ಅದಕ್ಕೋಸ್ಕರನೇ ತುಂಬಾ ಕಷ್ಟಪಟ್ಟು ದುಡಿತಾ ಇರ್ತೀವಿ. ಲಕ್ಷ್ಮೀ ಪೂಜೆ ಎಲ್ಲ ಮಾಡ್ತಾ ಇರ್ತೀವಿ. ಹಣದ ಉಳಿತಾಯ ಮಾಡೋ ಸಲುವಾಗಿ ಸೇವಿಂಗ್ಸ್ ಪ್ರತಿಯೊಬ್ಬರು ಕೂಡ ನಾನಾ ರೀತಿಯಲ್ಲಿ ನಾವು ಪ್ರಯತ್ನ ಪಡ್ತಾ ಇರ್ತೀವಿ. ಇಷ್ಟೆಲ್ಲ ಮಾಡ್ತಾಯಿದ್ರು ಕೂಡ ಮಕ್ಕಳಿಗೆ ಫೀಸ್ ಕಟ್ಟೋದಕ್ಕೆ ದುಡ್ಡಿಲ್ಲ, ನಮಗೆ ಊಟಕ್ಕೆ ತೊಂದರೆ. ನನ್ನ ಮಕ್ಕಳು ನನ್ನ ಕಣ್ಮುಂದೆಲ್ಲೇ ತುಂಬಾ ಕಷ್ಟಪಡ್ತಾ ಇದ್ದಾರೆ, ಆದರೆ ಜೀವನದಲ್ಲಿ ಸ್ವಲ್ಪ ಏಳಿಗೆ ಅನ್ನೋದೇ ಇಲ್ಲ. ನನ್ನ ಮಕ್ಕಳು ಜೀವನದಲ್ಲಿ ಈ ಚೆನ್ನಾಗಿರುವಂಥ ಕಾಲ ಯಾವಾಗ ಬರುತ್ತೋ, ನಾನು ಯಾವಾಗ ನೋಡ್ತೀನೋ ಅಂತ ಎಷ್ಟೋ ತಾಯಂದಿರು ಅನ್ಕೊತಾ ಇರ್ತಾರೆ. ಅದರ ಒಂದು ಪರಿಹಾರ ಸಲುವಾಗಿ ನನಗೆ ತಿಳಿದಿರುವಂಥ ವಿಚಾರನ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಏಕೆಂದರೆ ದೇವರಿಗೆ ನಾವು ಎಷ್ಟೇ ಪೂಜೆ ಪುನಸ್ಕಾರ ಮಾಡ್ತಾಯಿದ್ರು, ವ್ರತಗಳು, ಉಪವಾಸಗಳು, ಮಂತ್ರಗಳ ಸ್ತೋತ್ರಗಳ ಪಠಣಗಳಾಗಿರ್ಬೋದು ಎಲ್ಲ ಮಾಡ್ತಾಯಿದ್ರು ಕೂಡ ಯಾಕೆ ನಮಗೆ ಕಷ್ಟಗಳು, ಯಾಕೆ ನಮ್ಮ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ, ಹೀಗೆ ನಾನಾ ರೀತಿಯಲ್ಲಿ ಕಾರಣಗಳು ಇರ್ಬೋದು. ಏನೇ ಇದ್ದರೂ ಕೂಡ ನಾವು ಯಾವುದೇ ಹೊಸ ಕೆಲಸಗಳನ್ನು ಮಾಡಲಿ, ಪೂಜೆಗಳನ್ನು ಮಾಡಲಿ, ಆ ದಿನದ ಯಾವುದೇ ಒಂದು ವ್ರತನೇ ಆಗಿರ್ಬೋದು, ಏನೇ ಇದ್ದರೂ ಕೂಡ ಒಂದು ನಂಬಿಕೆಯಿಂದ ಮಾಡಬೇಕು. ನನಗೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ, ನನ್ನ ಜೀವನದಲ್ಲಿ ಬದಲಾವಣೆ ಆಗೇ ಆಗುತ್ತೆ ಅನ್ನೋಂಥ ದೃಢವಾದ ಸಂಕಲ್ಪವನ್ನು ನಮ್ಮ ಮನಸ್ಸಲ್ಲಿ ಮಾಡ್ಕೋಬೇಕು. ನಾವು ಪೂಜೆಗೆ ಪ್ರಾರಂಭಕ್ಕೆ ಮಾತ್ರ ಸಂಕಲ್ಪ ಮಾಡಿಕೊಂಡ್ರೆ ಸಾಲದು. ಈ ರೀತಿ ಸಂಕಲ್ಪವನ್ನು ನಮ್ಮ ಮನಸ್ಸಿನಲ್ಲೇ ಮಾಡ್ಕೋಬೇಕು. ಆಗ ಮಾತ್ರ ನಮ್ಮ ಪೂಜೆಯ ಫಲ ನಮಗೆ ಸಿಗೋದು. ಒಂದರಲ್ಲೂ ನಮಗೆ ಅನುಮಾನ, ಅಸಮಾಧಾನ ಇರಲೇಬಾರ್ದು. ನಮ್ಮ ಜೀವನದಲ್ಲಿ ನಂಬಿಕೆ ಮತ್ತು ತೃಪ್ತಿ ಅನ್ನೋದು ತುಂಬಾ ಮುಖ್ಯ. ಮೊದಲನೇದಾಗಿ ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು. ಏನೇ ಆಗಿರಲಿ, ನಾನು ಸಾಧನೆ ಮಾಡೇ ಮಾಡ್ತೀನಿ, ನಾನು ಸಂಪಾದನೆ ಮಾಡೇ ಮಾಡ್ತೀನಿ, ನಾನು ಒಂದು ಒಳ್ಳೆ ಮಟ್ಟಿಗೆ ತಲುಪಲೇಬೇಕು, ಹಾಗೆ ಬೆಳಿತೀನಿ ಅನ್ನೋ ಒಂದು ನಂಬಿಕೆ ನಮ್ಮ ಮೇಲಿರಬೇಕು. ಅಥವಾ ನಮ್ಮ ಮಕ್ಕಳ ಮೇಲೆ ನಮಗೆ ನಂಬಿಕೆ ಇರಬೇಕು. ಖಂಡಿತವಾಗ್ಲೂ ಮಕ್ಕಳು ತಪ್ಪದೇ ಮಾಡೇ ಮಾಡ್ತಾರೆ ಅಂತ. ಇನ್ನೊಂದು ತೃಪ್ತಿ. ಜೀವನದಲ್ಲಿ ನಮಗೆ ದೇವ್ರು ಏನು ಕೊಟ್ಟಿದ್ದಾರೋ ಅದರಲ್ಲಿ ನಾವು ತೃಪ್ತಿ ಪಡ್ಕೋಬೇಕು. ಅಂದರೆ ಜೀವನದಲ್ಲಿ ಇವತ್ತು ಏನೆಲ್ಲ ಇದೆಯೋ, ಏನೆಲ್ಲ ಸಿಕ್ಕಿದೆಯೋ ಅದರಲ್ಲಿ ತೃಪ್ತಿ ಪಡ್ಕೋಬೇಕು. ಆಗ ಮಾತ್ರ ನಾವು ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಮನಸ್ಸಿನಲ್ಲಿ ಕೇವಲ ಅಸಮಾಧಾನನೇ ತುಂಬಿಕೊಂಡು ನೆನ್ನೆ ಆಗಿರೋದ್ರ ಬಗ್ಗೆ, ಯಾವತ್ತೋ ಆಗಿರೋದ್ರ ಬಗ್ಗೆ, ಹೋದ ವರ್ಷ ಏನೋ ಆಯಿತು ಅನ್ನೋದ್ರ ಬಗ್ಗೆನೇ ನೆನೆಸ್ಕೊಂಡು ದಿನವನ್ನು ಕಳೆಯೋದ್ರ ಬದಲು ನಾಳೆ ನಾವೇನು ಮಾಡಬೇಕು, ಈ ದಿನ ನಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತೆ ಮಾಡಬೇಕು. ಯಾವತ್ತೂ ಕೂಡ ನಾವು ನೆನೆಸ್ಕೊಳ್ಳೋಕ್ಕೆ ಹೋಗಬಾರ್ದು, ಕಳೆದೋಗಿರೋದನ್ನ ನೆನೆಸ್ಕೊಳ್ಳೋಕ್ಕೆ ಹೋಗಬಾರ್ದು. ಕಳೆದೋಗಿರೋದನ್ನ ಬಿಟ್ಬಿಡಬೇಕು. ಮುಂದೆ ಆಗೋದನ್ನು ನಾವು ನೋಡಬೇಕು. ಮನೆಯಲ್ಲಿ ಹಿರಿಯರಿದ್ದರೆ ಅವರು ಕೂಡ ಅದನ್ನೇ ತಾನೇ ಹೇಳ್ಕೊಡೋದು. ಹಾಗಾಗಿ ಹೇಳ್ತಾ ಇದ್ದೀನಿ, ಜೀವನದಲ್ಲಿ ನಂಬಿಕೆ ಮತ್ತು ತೃಪ್ತಿನೇ ಮಾತ್ರ ನಾವು ಅಂದ್ಕೊಂಡಿದ್ದು ಸಾಧಿಸ್ಬೋದು. ಹಾಗಂತ ಹೇಳಿ ನಾವು ಆಸೆ ಪಡೋದೇ ಬೇಡವಾ? ಖಂಡಿತವಾಗ್ಲೂ ಆಸೆ ಪಡಬೇಕು. ಯಾವ ರೀತಿ? ನಮ್ಮ ಮನಸ್ಸಿನಲ್ಲಿ ನಮಗೆ ನಂಬಿಕೆ ಇದ್ದಾಗ ಏನೇ ಆಸೆ ಪಟ್ಟರೂ ಕೂಡ ಈಡೇರಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ನಂಬಿಕೆನೇ ಇಲ್ಲ ಅಂದರೆ ಈಡೇರಿಸ್ಕೊಳ್ಳೋದು ಕೂಡ ಕಷ್ಟನೇ ಆಗುತ್ತೆ ಅಲ್ವಾ? ಯಾರೋ ಏನೋ ತೊಗೊಂಡ್ರು ಅಂತ ನಾನು ನಾಳೆನೇ ತೊಗೊತೀನಿ, ನಾನು ಅದಕ್ಕೋಸ್ಕರ ಪ್ರಯತ್ನ ಪಡ್ತೀನಿ ಅನ್ನೋ ಒಂದು ಛಲ ನಮ್ಮ ಮನಸ್ಸಿನಲ್ಲಿ ಬರಬೇಕೇ ವಿನ ಅಸೂಯೆ ಬರಬಾರ್ದು. ಅವ್ರಿಗೇನಪ್ಪ ಸಂಪಾದನೆ ಮಾಡಿಟ್ಟಿದ್ರು, ಅಮ್ಮ ಸಂಪಾದನೆ ಮಾಡಿದ್ರು, ಅವ್ರಿಗೆ ಇನ್ನೊಂದು ಕಡೆ ಬರುತ್ತೆ, ಅವ್ರಿಗೇನಪ್ಪ ತೊಗೊತಾರೆ, ಈ ರೀತಿ ಅನಾವಶ್ಯಕ ಮಾತನ್ನು ಆಡೋದನ್ನು ಬಿಟ್ಟು ನಾವು ಅವ್ರ ರೀತಿ ಬೆಳಿಬೇಕು, ನಾವು ಅವ್ರ ರೀತಿ ಆಗಬೇಕು ಅನ್ನೋ ಒಂದು ಛಲ ನಮ್ಮ ಮನಸ್ಸಿನಲ್ಲಿ ನಾವು ಬೆಳೆಸ್ಕೋಬೇಕು. ಖಂಡಿತವಾಗ್ಲೂ ಆಗ ನಾವು ಕೂಡ ಜೀವನದಲ್ಲಿ ಅಭಿವೃದ್ಧಿನ ಹೊಂದ್ತೀವಿ. ಯಾರ ಮನಸ್ಸನ್ನು ಬೇಜಾರು ಮಾಡುವಂಥ ಉದ್ದೇಶ ನನಗಿಲ್ಲ. ಜೀವನದಲ್ಲಿ ನಂಬಿಕೆ ಇದ್ದರೆ ಎಲ್ಲನೂ ಕೂಡ ಸಾಧಿಸ್ಬೋದು. ಹಾಗಾಗಿ ಈ ರೀತಿ ಹಣವನ್ನು ಆಕರ್ಷಣೆ ಮಾಡುವಂಥ, ನಮ್ಮ ದರಿದ್ರವನ್ನು ನಿವಾರಣೆ ಮಾಡುವಂಥ ಸುಲಭವಾದ ಒಂದು ಸ್ತೋತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಪ್ರತಿ ಸೋಮವಾರ ಅಂದರೆ ನೀವು ಸಂಕಲ್ಪ ಮಾಡ್ಕೊಳ್ಳಿ, 16 ಸೋಮವಾರ ಈ ಮಂತ್ರವನ್ನು ಹೇಳ್ತಾ ಬನ್ನಿ. ಯಾರಿಗೆಲ್ಲ ಹೇಳೋದಕ್ಕೆ ಬರಲ್ವೋ ಅವರು ಮೊಬೈಲ್ನಲ್ಲೂ ಕೂಡ ಕೇಳ್ಬೋದು. ಜೋರಾಗಿ ಸೌಂಡ್ ಕೊಟ್ಟು ಕೇಳಿ, ಏಕೆಂದರೆ ಆ ಒಂದು ವೈಬ್ರೇಷನು ನಮ್ಮ ಮನೆ ಎಲ್ಲ ಕಡೆ ತಲುಪಬೇಕು. ಹಾಗಾಗಿ ಜೋರಾಗಿ ಸೌಂಡ್ ಕೊಟ್ಟು ಈ ಒಂದು ಸ್ತೋತ್ರವನ್ನು ಕೇಳೋದು ತುಂಬಾ ಒಳ್ಳೆಯದು. ಓದೋದಕ್ಕೆ ಬರುವಂಥವರು ಓದ್ಬೋದು. ಪ್ರತಿ ಸೋಮವಾರ ಬೆಳಗ್ಗೆ ಅಂದರೆ 16 ಸೋಮವಾರ ಹೇಳ್ತೀನಿ ಅಂತ ಸಂಕಲ್ಪ ಮಾಡಿಕೊಡಿ. 16 ಸೋಮವಾರದ ಒಳಗಾಗಿ ನಿಮ್ಮ ಮನೆಯಲ್ಲಿ ನಿಮ್ಮಲ್ಲಿ ಬದಲಾವಣೆ ಕಾಣಿಸಿದ್ರೆ ಅದನ್ನು ಜೀವನ ಪರ್ಯಂತ ಮುಂದುವರಿಸ್ಕೊಂಡು ಹೋಗಿ. ನೀವೊಂದು ಒಳ್ಳೆ ಸ್ಥಾನ ತಲುಪೋವರೆಗೂ ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೋದು. ಇದು ಶಿವನಿಗೆ ಸಂಬಂಧಪಟ್ಟಂಥ ಸ್ತೋತ್ರ. ದಾರಿದ್ರ್ಯ ದಹನ ಶಿವನ ಸ್ತೋತ್ರ. ಲಕ್ಷ್ಮಿಯನ್ನು ಹೊಲಿಸ್ಕೋಬೇಕು ಅಂದರೆ ಶಿವನ ಪೂಜೆ ಮಾಡೋದ್ರಿಂದ ಲಕ್ಷ್ಮಿಯನ್ನು ಸುಲಭವಾಗಿ ಹೊಲಿಸ್ಕೋಬೋದು. ಶಿವನ ಪೂಜೆಗೆ ನಾವು ಬಿಲ್ಪತ್ರೆಯನ್ನು ಉಪಯೋಗಿಸೋದ್ರಿಂದ ಬಿಲ್ಪತ್ರೆ ಸ್ವತಃ ಲಕ್ಷ್ಮಿನೇ, ಸಾಕ್ಷಾತ್ ಲಕ್ಷ್ಮಿ. ಬಿಲ್ಪತ್ರೆಯ ರೂಪದಲ್ಲಿ ಶಿವನ ಪೂಜೆಗೆ ಸಲ್ಲಬೇಕು ಅಂತ ಲಕ್ಷ್ಮಿಯು ಬಿಲ್ಪತ್ರೆಯ ರೂಪವನ್ನು ಪಡ್ಕೊಂಡಿದ್ದಾರೆ.
ಹಾಗಾಗಿ ಬಿಲ್ಪತ್ರೆಯಿಂದ ಶಿವನನ್ನು ಪೂಜೆ ಮಾಡೋದ್ರಿಂದ ಲಕ್ಷ್ಮಿಯನ್ನು ಸುಲಭವಾಗಿ ಒಲಿಸ್ಕೋಬೋದು. ಹಣಕಾಸಿಗೆ ಸಂಬಂಧಪಟ್ಟದ್ದು ಏನೇ ಕಷ್ಟಗಳಿದ್ರೂ ತುಂಬಾ ಬೇಗನೆ ನಿವಾರಣೆ ಆಗಿಬಿಡುತ್ತೆ. ಈ ರೀತಿ ಸಂಕಲ್ಪ ಮಾಡಿಕೊಂಡು ಸೋಮವಾರ ಈ ಒಂದು ದಾರಿದ್ರ್ಯ ದಹನ ಸ್ತೋತ್ರನ ಪಠನೆ ಮಾಡ್ತಾ ಬನ್ನಿ. ನಿಮ್ಮ ಜೀವನದಲ್ಲಿ ನಿಮ್ಮಲ್ಲಿ ಬದಲಾವಣೆ ಕಾಣಿಸ್ತಾ ಇದೆ ಅಂತ ಅನಿಸಿದ್ರೆ ಜೀವನ ಪರ್ಯಂತ ಮುಂದುವರಿಸ್ಕೊಂಡು ಹೋಗಿ. ಎಷ್ಟು ವಾರ, ಎಷ್ಟು ತಿಂಗಳು, ನಿಮ್ಮ ಕೈಯಲ್ಲಿ ಸಾಧ್ಯವಾಗುವಷ್ಟು ದಿನ ನೀವು ಮಾಡ್ಬೋದು. ಸಾಧ್ಯ ಆಗಲ್ಲ ಅನ್ನೋರು 16 ಸೋಮವಾರ ಮಾಡಿ ನಿಲ್ಲಿಸ್ಬೋದು. ಪ್ರದೋಷದ ದಿನ, ಹುಣ್ಣಿಮೆ ದಿನ, ಅಮಾವಾಸ್ಯೆ ದಿನ, ಏಕಾದಶಿ ದಿನ, ಶಿವರಾತ್ರಿ ಹಬ್ಬಗಳ ಸಮಯದಲ್ಲಿ ಈ ಒಂದು ಸ್ತೋತ್ರವನ್ನು ಪಠನೆ ಮಾಡ್ತಾ ಹೋಗ್ಬೋದು. ಆದರೆ ಖಂಡಿತವಾಗ್ಲೂ ಈ ಸ್ತೋತ್ರವನ್ನು ಪಠನೆ ಮಾಡೋದ್ರಿಂದ ದಾರಿದ್ರ್ಯ ಅನ್ನೋದು ಕಳೆದು ಜೀವನದಲ್ಲಿ ಸಂಪತ್ತು, ಸಿರಿ ಹೆಚ್ಚಾಗ್ತಾ ಹೋಗುತ್ತೆ. ಮೊದಲು ನೀವು ಸಂಕಲ್ಪ ಮಾಡ್ಕೊಳ್ಳಿ. ಒಂದು ಸೋಮವಾರ ನೀವು ಹುಣ್ಣಿಮೆ ಕಳೆದ ಸೋಮವಾರ ಆದರೂ ಪರವಾಗಿಲ್ಲ, ಅಥವಾ ಅಮಾವಾಸ್ಯೆ ಕಳೆದ ಸೋಮವಾರ ಆದರೂ ಪರವಾಗಿಲ್ಲ. ಸೋಮವಾರ ಬೆಳಗ್ಗೆ ಮನೆಯಲ್ಲಿ ಪೂಜೆ ಮಾಡಿ ಸಂಕಲ್ಪ ಮಾಡ್ಕೊಳ್ಳಿ. ಯಾವುದೇ ಸ್ತೋತ್ರನ ಹೇಳೋದಕ್ಕೂ ಮುಂಚೆ ಮೊದಲು ಗಣಪತಿ ಸ್ತೋತ್ರನ ಪಠನೆ ಮಾಡಬೇಕು. ಅದಾದ ನಂತರ ಯಾವುದೇ ಸ್ತೋತ್ರನೂ ಪಠನೆ ಮಾಡ್ಬೋದು. ಗಣಪತಿ ಸ್ತೋತ್ರನ ಹೇಳ್ಕೊಂಡು ಅದಾದ ನಂತರ ಹತ ದಾರಿದ್ರ್ಯ ದಹನ ಶಿವನ ಸ್ತೋತ್ರಂ ಅಂತ ಹೇಳಿ ಶುರು ಮಾಡಬೇಕು. ಕೈಯಲ್ಲಿ ಅಕ್ಷತೆ ಮತ್ತು ಬಿಲ್ಪತ್ರನ ಇಟ್ಕೊಂಡು ಈ ಸ್ತೋತ್ರನ ಓದೋದಕ್ಕೆ ಪ್ರಾರಂಭ ಮಾಡಿ. ಓದಿದಾದ ನಂತರ ಆ ಅಕ್ಷತೆ ಮತ್ತು ಬಿಲ್ಪತ್ರನ ಶಿವಲಿಂಗ ಅಥವಾ ಶಿವಪಾರ್ವತಿ ಫೋಟೋ ಇಟ್ಕೊಂಡಿದ್ರೆ ಅಲ್ಲಿ ಹಾಕ್ಬಿಡಿ. ಇಲ್ಲ ಅಂದರೆ ಕಳಶದ ಮೇಲೆ ಹಾಕ್ಬೋದು. ಪ್ರತಿ ಸೋಮವಾರ ಬಿಲ್ಪತ್ರೆನ ಅರ್ಪಿಸಿ ಪೂಜೆಯನ್ನು ಮಾಡಿ ಒಂದು ಸಲ ಈ ಸ್ತೋತ್ರನ ಹೇಳ್ಕೊಳ್ಳಿ ಸಾಕು. ನಿಮ್ಮ ಸಂಕಷ್ಟ ದೂರ ಆಗೋವರೆಗೂ ಪಠನೆ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಳ್ಳಿ. ತುಂಬ ಸುಲಭವಾದ ಸ್ತೋತ್ರ. ಓದೋದಕ್ಕೆ ಬರಲ್ಲ ಅನ್ನೋರು ಮೊಬೈಲ್ನಲ್ಲಿ ಪ್ಲೇ ಮಾಡಿಕೊಂಡು ಕೇಳ್ಬೋದು. ತುಂಬಾ ಒಳ್ಳೆಯದು. ದಾರಿದ್ರ್ಯ ನಿವಾರಣೆ ಆಗುವ ಈ ಸರಳವಾದ ಸ್ತೋತ್ರದ ಬಗ್ಗೆ ಮಾಹಿತಿ ನಿಮ್ಮೆಲ್ಲರಿಗೂ ಉಪಯೋಗವಾಗಿರುತ್ತೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಇನ್ನಷ್ಟು ಒಳ್ಳೆ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ. ಅದಕ್ಕೂ ಮುಂಚೆ ಈ ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹೋಗ್ಬಿಟ್ಟು ಬರಲಾ? ಸರ್ವೇ ಜನ ಸುಖಿನೋ ಭವಂತು.